ವಯಸ್ಸು ಜಸ್ಟ್ 36. ಫಿಟ್ನೆಸ್ ನೋಡಿದ್ರೆ ಇನ್ನು ಕನಿಷ್ಠ 4 ವರ್ಷ ಟೆಸ್ಟ್ ಕ್ರಿಕೆಟ್ ಆಡುವ ಸಾಮರ್ಥ್ಯ ಇತ್ತು. ಟೆಸ್ಟ್ ಕ್ರಿಕೆಟ್ ಅಲ್ಟಿಮೇಟ್, ಟೆಸ್ಟ್ ಆಡೋದೇ ದೊಡ್ಡ ಗೌರವ ಅಂತಿದ್ದ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಈ ಸಡನ್ ನಿರ್ಧಾರ ಯಾಕೆ? ವಿರಾಟ್ ಕೊಹ್ಲಿಯದ್ದು ರಿಟೈರ್ಡ್ ಹರ್ಟ? ಇಲ್ಲಿದೆ ನೋಡಿ ಕೊಹ್ಲಿ ನಿವೃತ್ತಿ ಹಿಂದಿನ ಶಾಕಿಂಗ್ ಸತ್ಯ. ಕ್ರಿಕೆಟ್ ದುನಿಯಾದ ರನ್ ಮಷೀನ್ ಕಿಂಗ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 16 ವರ್ಷಗಳ ಕರಿಯರ್ಗೆ ಗುಡ್ ಬೈ ಹೇಳಿದ್ದಾರೆ. ಆ ಮೂಲಕ ಕ್ರಿಕೆಟ್ ಜಗತ್ತಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಇದರೊಂದಿಗೆ ರೆಡ್ ಬಾಲ್ ಫಾರ್ಮ್ಯಾಟ್ ನಲ್ಲಿ ವಿರಾಟ್ ಯುಗ ಅಂತ್ಯಗೊಂಡಿದೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ನಿವೃತ್ತಿಯ ನಿರ್ಧಾರವನ್ನ ಕೊಹ್ಲಿ ಪ್ರಕಟ ಮಾಡಿದ್ರು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೊದಲ ಬಾರಿಗೆ ಬ್ಯಾಗಿ ಬ್ಲೂ ಕ್ಯಾಪ್ ಧರಿಸಿ 14 ವರ್ಷಗಳು ಕಳೆದಿವೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈ ಫಾರ್ಮ್ಯಾಟ್ ನನ್ನನ್ನ ಇಷ್ಟು ದೂರ ಕರೆದುಕೊಂಡು ಹೋಗುತ್ತೆ ಅಂತ ನಾನು ಎಂದಿಗೂ ಊಹಿಸಿರಲಿಲ್ಲ. ಇದು ನನ್ನನ್ನ ಪರೀಕ್ಷಿಸಿದೆ, ನನ್ನನ್ನ ರೂಪಿಸಿದೆ ಮತ್ತು ನಾನು ಜೀವನ ಪೂರ್ತಿ ನೆನಪಿಡುವಂತಹ ಪಾಠಗಳನ್ನ ಕಲಿಸಿದೆ. ವೈಟ್ ಜರ್ಸಿಯಲ್ಲಿ ಆಡುವುದರಲ್ಲಿ ಆಳವಾದ ವೈಯಕ್ತಿಕ ಅಂಶವಿದೆ. ಶಾಂತವಾದ ಆನಂದ, ದೀರ್ಘ ದಿನಗಳು, ಯಾರಿಗೂ ಕಾಣದ ಸಣ್ಣ ಕ್ಷಣಗಳು ಎಲ್ಲವೂ ನನ್ನೊಂದಿಗೆ ಶಾಶ್ವತವಾಗಿ ಉಳಿಯುತ್ತವೆ. ನಾನು ಈ ಸ್ವರೂಪದಿಂದ ದೂರ ಸರಿಯುತ್ತಿರುವುದು ಸುಲಭದ ನಿರ್ಧಾರವಲ್ಲ, ಆದರೆ ಇದುವೇ ಸರಿ ಎಂದು ಅನಿಸುತ್ತದೆ. ಟೆಸ್ಟ್ ಕ್ರಿಕೆಟ್ಗೆ ನನ್ನಿಂದ ಸಾಧ್ಯವಾದ ಕೊಡುಗೆಯನ್ನ ನೀಡಿದ್ದೇನೆ, ಅಲ್ಲದೆ ನಾನು ನಿರೀಕ್ಷಿಸಿದಕ್ಕಿಂತ ಹೆಚ್ಚಿದ್ದನ್ನ ಅದರಿಂದ ನನಗೆ ದಕ್ಕಿದೆ. ನನ್ನೊಂದಿಗೆ ಆಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಅರ್ಪಿಸುತ್ತೇನೆ. ಅಲ್ಲದೆ ಯಾವತ್ತಿದ್ದರೂ ನಾನು ನನ್ನ ಟೆಸ್ಟ್ ವೃತ್ತಿ ಜೀವನವನ್ನ ನಗುವಿನೊಂದಿಗೆ ಹಿಂದಿರುಗಿ ನೋಡುತ್ತೇನೆ ಎಂದು ವಿರಾಟ್ ಕೊಹ್ಲಿ ಪೋಸ್ಟ್ ಮಾಡಿದ್ದಾರೆ. 2011ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಕೊಹ್ಲಿ ಪದಾರ್ಪಣೆ ಮಾಡಿದ್ರು. ವೆಸ್ಟ್ ಇಂಡೀಸ್ನಲ್ಲಿ ಮೊದಲ ಪಂದ್ಯ ಆಡಿದ್ರು. ಆದರೆ ವಿರಾಟ ರೂಪ ದರ್ಶನವಾಗಿದ್ದು ಮಾತ್ರ ಆಸ್ಟ್ರೇಲಿಯಾದಲ್ಲಿ. 2012ರ ಬಾರ್ಡರ್ ಗವಾಸ್ಕರ್ ಸರಣಿಯ ಅಡಿಲೇಡ್ ಟೆಸ್ಟ್ನಲ್ಲಿ ಅನುಭವಿಗಳಾದ ಸಚಿನ್, ದ್ರಾವಿಡ್, ಲಕ್ಷ್ಮಣ್ ಆಸೀಸ್ನ ಡೆಡ್ಲಿ ಬೌಲಿಂಗ್ನಲ್ಲಿ ಬ್ಯಾಟ್ ಬೀಸಲು ಪರದಾಡಿದ್ರು. ಆದರೆ 24 ವರ್ಷದ ಯಂಗ್ಸ್ಟರ್ ಅದ್ಭುತ ಬ್ಯಾಟಿಂಗ್ನಿಂದ ಕಾಂಗಾರು ಪಡೆಗೆ ಬೆವರಿಳಿಸಿದ್ದ. ವಿರಾಟ್ ವೀರಾವೇಶಕ್ಕೆ ಆಸೀಸ್ ಬೆಚ್ಚಿ ಬಿದ್ದಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ 87 ರನ್ಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಇದರಿಂದ ಧೋನಿ ಸೈನ್ಯ 200 ರನ್ ಗಳಿಸೋದು ಕಷ್ಟವಾಗಿತ್ತು. ಆದರೆ ನಂತರ ಶುರುವಾಗಿದ್ದೆ ವಿರಾಟ್ ಆರ್ಭಟ. ಅಂದು ಕೊಹ್ಲಿ ಆಡಿದ್ದು ನಿಜಕ್ಕೂ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್. ಆಸೀಸ್ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ ವಿರಾಟ್ ವೃದ್ಧಿಮಾನ್ ಸಾಹಾ ಜೊತೆ ಸೇರಿ ಶತಕದ ಜೊತೆಯಾಟವಾಡಿದ್ರು. ನೋಡುತ್ತಲೇ ಶತಕದ ಗಡಿ ದಾಟಿದ್ರು. ಮೊದಲ ಆಸೀಸ್ ಪ್ರವಾಸದಲ್ಲೇ ಸೆಂಚುರಿ ಸಿಡಿಸಿ ಇತಿಹಾಸ ನಿರ್ಮಿಸಿದ್ರು. ತಮ್ಮ ತಾಕತ್ತನ್ನ ನಿರೂಪಿಸಿದ್ರು. ಇದೊಂದೇ ಅಲ್ಲ, 14 ವರ್ಷಗಳಲ್ಲಿ ಕೊಹ್ಲಿ ಇಂತಹ ಹಲವು ಅದ್ಭುತ ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ. ಟೆಸ್ಟ್ ಕರಿಯರ್ನಲ್ಲಿ ಒಟ್ಟು 123 ಟೆಸ್ಟ್ ಗಳನ್ನಾಡಿರುವ ಕೊಹ್ಲಿ 210 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. 46ರ ಸರಾಸರಿಯಲ್ಲಿ 30 ಶತಕ ಮತ್ತು 31 ಅರ್ಧ ಶತಕ ಸಹಿತ 9230 ರನ್ ಗಳಿಸಿದ್ದಾರೆ. 254 ಹೈಯೆಸ್ಟ್ ಸ್ಕೋರ್ ಆಗಿದೆ. ಬ್ಯಾಟಿಂಗ್ ಜೊತೆಗೆ ನಾಯಕನಾಗಿಯೂ ಕೊಹ್ಲಿ ಅದ್ಭುತ ಯಶಸ್ಸು ಕಂಡಿದ್ರು. 2014ರಲ್ಲಿ ಧೋನಿ ನಾಯಕನ ಸ್ಥಾನದಿಂದ ಕೆಳಗಿಳಿದ ಮೇಲೆ ಕೊಹ್ಲಿ ಟೆಸ್ಟ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು. ತಮ್ಮ ಆಕ್ರಮಣಕಾರಿ ಮತ್ತು ಚಾಣಾಕ್ಷ ನಾಯಕತ್ವದಿಂದ ಭಾರತೀಯ ಟೆಸ್ಟ್ ಕ್ರಿಕೆಟ್ನ ದಿಕ್ಕನ್ನೇ ಬದಲಿಸಿದ್ರು. ಸ್ವದೇಶ ಮತ್ತು ವಿದೇಶಗಳೆರಡರಲ್ಲೂ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಿದ್ರು. ಭಾರತೀಯ ಕ್ರಿಕೆಟ್ ಕಂಡ ಶ್ರೇಷ್ಠ ಟೆಸ್ಟ್ ಕ್ಯಾಪ್ಟನ್ ಅಂತ ಕರೆಸಿಕೊಂಡ್ರು. ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿಗೆ ಬಾರ್ಡರ್ ಗವಾಸ್ಕರ್ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿತ್ತು. ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ 68 ಪಂದ್ಯಗಳನ್ನಾಡಿದ್ದು 40 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ರೆ 17 ಪಂದ್ಯಗಳಲ್ಲಿ ಸೋಲು ಕಂಡಿದೆ. 11 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. 36ನೇ ವಯಸ್ಸಿನಲ್ಲೂ ಫುಲ್ ಫಿಟ್ ಆಗಿರುವ ಕೊಹ್ಲಿ ಇನ್ನು 1-2 ವರ್ಷ ಟೆಸ್ಟ್ ಕ್ರಿಕೆಟ್ ಆಡಬಹುದು ಎನ್ನಲಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಟೆಸ್ಟ್ನಲ್ಲಿ ಕೊಹ್ಲಿ ಫಾರ್ಮ್ ಪಾತಾಳಕ್ಕೆ ಕುಸಿದಿತ್ತು. ಕಳೆದ ವರ್ಷ ಆಸ್ಟ್ರೇಲಿಯಾದಲ್ಲಿ ನಡೆದ ಸರಣಿಯಲ್ಲಿ ಫ್ಲಾಪ್ ಶೋ ನೀಡಿದ್ರು. ಹೀಗಿದ್ರು ಇಂಗ್ಲೆಂಡ್ ವಿರುದ್ಧದ ಸರಣಿಯೇ ಕೊಹ್ಲಿಗೆ ಲಾಸ್ಟ್ ಚಾನ್ಸ್ ಅನ್ನುವ ಮಾತುಗಳು ಕೇಳಿ ಬಂದಿದ್ವು. ಆದರೆ ಅದಕ್ಕೂ ಮುನ್ನವೇ ಕೊಹ್ಲಿ ರಿಟೈರ್ ಆಗಿದ್ದಾರೆ. ಇದರಿಂದ ಕೊಹ್ಲಿ ಇಂಗ್ಲೆಂಡ್ ಕಂಡೀಷನ್ಗೆ ಹೆದರಿ ನಿವೃತ್ತಿಯ ನಿರ್ಧಾರ ಕೈಗೊಂಡ್ರ ಅಥವಾ ರಿಟೈರ್ ಆಗುವಂತೆ ಕೊಹ್ಲಿಗೆ ಒತ್ತಡ ಹೇರಿದ್ರ ಅನ್ನುವ ಪ್ರಶ್ನೆಗಳು ಮೂಡಿದೆ. ಹೌದು, ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸೋಲಿನಿಂದಾಗಿ ಟೀಂ ಇಂಡಿಯಾ ಆಟಗಾರರು ರಣಜಿ ಆಡುವುದನ್ನ ಬಿಸಿಸಿಐ ಕಡ್ಡಾಯ ಮಾಡಿತ್ತು. ಇದರಿಂದ ಕೊಹ್ಲಿ 12 ವರ್ಷಗಳ ನಂತರ ರಣಜಿಯಲ್ಲಿ ಕಣಕ್ಕಿಳಿದಿದ್ರು. ಒಂದ್ ವೇಳೆ ಕೊಹ್ಲಿ ಟೆಸ್ಟ್ ನಿಂದ ರಿಟೈರ್ ಆಗೋದನ್ನ ಮೊದಲೇ ನಿರ್ಧರಿಸಿದ್ರೆ ಈ ರಣಜಿ ಯಾಕೆ ಆಡಿದ್ರು ಅನ್ನುವ
ಪ್ರಶ್ನೆ ಮೂಡ್ತಿದೆ. ನಿಮ್ ಪ್ರಕಾರ BCCI ಒತ್ತಾಯಪೂರ್ವಕವಾಗಿ ಕೊಹ್ಲಿಯಿಂದ ವಿದಾಯ ಘೋಷಣೆ ಮಾಡಿಕೊಳ್ತಾ? ಕಾಮೆಂಟ್ ಮಾಡಿ.